ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ಮಂಗಳಗೌರಿ ಪೂಜೆ ಆಗಿತ್ತು. ನಾನು ಈ ವ್ಲಾಗ್ನ ಇನ್ನು ಸ್ವಲ್ಪ ದಿನ ಬಿಟ್ಟು ಹಾಕೋಣ, ವರಮಹಾಲಕ್ಷ್ಮಿದು ಹಾಕೋಣ ಅಂತ ಅಂದ್ಕೊಂಡೆ. ಆಮೇಲೆ ಕಂಟಿನ್ಯೂಟಿ ಇರಲಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ತಿಂಡಿ ಬಂದು ಚಪಾತಿ ಮಾಡೋಣ ಅಂತ ಇದ್ದೀನಿ. ನಿನ್ನೆ ಹಬ್ಬದ ದಿನ ಆದ್ರೂ ರೊಟ್ಟಿ ಮಾಡಿದ್ದೆ, ಹಾಗಾಗಿ ಇವತ್ತು ಚಪಾತಿ ಮಾಡೋಣ ಅಂತ ಇದ್ದೀನಿ. ಹಾಗೆಯೇ ಬೀನ್ಸ್ ತಂದಿದ್ದರು ತುಂಬ. ಇದು ಹೋದ ವಾರ ಅಂದರೆ ಸೋಮವಾರದ್ದಲ್ಲ, ಮಧ್ಯ ಒಂದು ಸಲ ಬೀನ್ಸ್ನ ಮಾರ್ತಾಯಿದ್ರಂತೆ, ತೊಗೊಂಡು ಬಂದಿದ್ದರು. ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ಅದನ್ನು ಇವತ್ತು ಎಲ್ಲ ಖಾಲಿ ಮಾಡಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಡಬಲ್ ಬೀನ್ಸ್ ಅಂತ ಹೇಳ್ತಾರೆ, ನಮ್ಮ ಮಲೆನಾಡು ಕಡೆ ಜಾಸ್ತಿ ಸಿಗುತ್ತೆ. ನಾನು ವಿಡಿಯೋನ ಮಾಡ್ತಾಯಿದ್ದೀನಲ್ವ, ಕ್ಯಾಮ್ರಾ ನೋಡ್ತಾ ಇದ್ದೀನಿ, ನನಗೆ ನೀರು ಅಂದರೆ ಬೀನ್ಸ್ ಎಲ್ಲಿ ತೊಳಿಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವಿಡಿಯೋ ಮಾಡಬೇಕಿದ್ರೆ ಒಂದೊಂದು ಸಲ ಹಾಗೆ ಆಗುತ್ತೆ. ನಾನು ಇದು ತರಕಾರಿ ತೊಳೆಯೋದನ್ನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ತಂದೆ. ನಾನು ವಿಶಾಲ್ ಮಾರ್ಟಲ್ಲಿ ತಂದೆ. ತುಂಬ ಚೆನ್ನಾಗಿದೆ, ಸೊಪ್ಪೆಲ್ಲ ತೊಳೆಯೋದಕ್ಕೆ ಚೆನ್ನಾಗಾಗುತ್ತೆ. ಸೊಪ್ಪು ತೊಳಿಬೇಕಿದ್ರೆ ತುಂಬ ಮಣ್ಣಿರುತ್ತೆ ಗೊತ್ತಾ, ಆ ಮಣ್ಣೆಲ್ಲ ಕೆಳಗಡೆ ಉದುರು ಹೋಗಿಬಿಡುತ್ತೆ. ಅಂದರೆ ಸಣ್ಣ ಮರಳು ಥರ ಇರುತ್ತಲ್ಲ, ಅದೆಲ್ಲ ಉದುರು ಹೋಗಿಬಿಡುತ್ತೆ. ಅಕ್ಕಿ ತೊಳೆದು ಹಾಕೋಕ್ಕೆ ಬರೋಲ್ಲ ಇದು. ತರಕಾರಿ ತೊಳೆಯೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ನಾನು ಹೀಗೆ ತುಂಬ ಜನರ ವೀಡಿಯೋಗಳನ್ನ ನೋಡ್ತಾ ಇದ್ದೆ, ಅವರೆಲ್ಲ ಯೂಸ್ ಮಾಡ್ತಾ ಇದ್ರಲ್ಲ, ನಾನು ಯಾಕೆ ತೊಗೋಬಾರ್ದು ಅಂತ ತೊಗೊಂಡೆ. ತುಂಬ ಜನ ಹಾಗೆ ಅಲ್ವಾ, ಅದಕ್ಕೆ ನಮಗೆ ಅನ್ನೋದು ಇನ್ಫ್ಲೂಯೆನ್ಸರ್ಸ್ ಅಂತ. ನಾವೇನಾದರೂ ತೋರಿಸಿದಾಗ ನಿಮಗೂ ಕೂಡ ಅದು ಇಷ್ಟ ಆಗುತ್ತೆ ಅಲ್ವಾ. ನಾವು ಅಷ್ಟೇ, ವೀಡಿಯೋದಲ್ಲಿ ಚೆನ್ನಾಗಿ ಬರಲಿ ಅಂತ ಎಷ್ಟೋ ವಸ್ತುಗಳನ್ನ ತೊಗೊತೀವಿ. ಅದು ನಿಮಗೂ ಕೂಡ ಇಷ್ಟ ಆಗಿ ನೀವು ಕೂಡ ತೊಗೊತೀರ, ಒಳ್ಳೆಯದೇ ಅಲ್ವಾ. ಮನೆಗೆ ಒಂದು ಒಳ್ಳೆಯ ವಸ್ತು ಬಂದಾಗ ಅಡುಗೆ ಮಾಡಬೇಕಿದ್ರೆ ನಮಗೊಂಥರ ಖುಷಿ ಅನಿಸುತ್ತೆ. ಅದೇ ಹಳೆ ಪಾತ್ರೆ, ಹಳೆ ಇದನ್ನೇ ನೋಡಿ ನೋಡಿ ಬೇಜಾರಾಗುತ್ತಲ್ವ. ಅದ್ರ ಬದಲು ಹೊಸದು ಯೂಸ್ ಮಾಡಿದಾಗ ನಮಗೂ ಒಂಥರ ಖುಷಿ ಅಂತ ಅನಿಸುತ್ತೆ. ಚಪಾತಿಗೆ ನಾನಿವತ್ತು ಹಾಲು ಇತ್ತು, ಹಾಲು ಹಾಕಿನೇ ಕಲಸೋಣ ಅಂತ ಕಲಿಸ್ತಾ ಇದ್ದೀನಿ. ನಿನ್ನೆ ಪೂಜೆಗೂ ಕೂಡ ಹಾಲು ತರಿಸ್ಕೊಂಡಿದ್ದೆ ಅಲ್ವಾ. ಮತ್ತು ಚಪಾತಿನೂ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಮೆಂತ್ಯ ಸೊಪ್ಪಿತ್ತು, ಕಟ್ ಮಾಡಿ ಹಾಕೋಣ ಅಂದ್ಕೊಂಡೆ, ಮರ್ತು ಬಿಟ್ಟೆ. ಹಾಗೆ ಇವತ್ತು ನನಗೆ ವಿಡಿಯೋ ನಿಜವಾಗ್ಲೂ ಮಾಡಬೇಕು ಅಂತ ಅನಿಸಿರಲಿಲ್ಲ, ಹಾಗಾಗಿನೇ ನಾನು ಪ್ರಾಪರಾಗಿರೋ ವೀಡಿಯೋನ ಮಾಡಲಿಲ್ಲ. ನೀವು ವೀಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ಏನು ಎತ್ತ ಅನ್ನೋದನ್ನು. ಒಂಥರ ನಮ್ಮ ಮನೆಯವ್ರು ಒಂದು ಸರ್ಪ್ರೈಸ್ ಕೂಡ ಕೊಟ್ಟರು ಇವತ್ತು ನನಗೆ. ನಾನು ಅಂದ್ಕೊಂಡೇ ಇರಲಿಲ್ಲ ಅಲ್ಲಿಗೆ ಹೋಗ್ತೀನಿ ಅಂತ. ಅವ್ರು ಹೋಗೋಣ ಅಂದಮೇಲೆ ನನಗೂ ಕೂಡ ಅಲ್ಲಿಗೆ ಹೋಗೋಣ ಅಂತ ಅನ್ನಿಸ್ತು. ವೀಡಿಯೋನ ಎಂಟು ತನಕ ನೋಡಿ, ಹಾಗೆ ಗೊತ್ತಾಗುತ್ತೆ. ನಾನು ಜಸ್ಟು ಒಗ್ಗರಣೆ ಪಲ್ಯ ಮಾಡ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣಸು ಅದೆಲ್ಲ ಹಾಕಿ, ಸ್ವಲ್ಪ ಕ್ಯಾರೆಟ್ ಇತ್ತು, ಅದನ್ನು ಕೂಡ ಹಾಕಿದೆ. ಚೆನ್ನಾಗಾಗುತ್ತೆ ಈ ಪಲ್ಯಕ್ಕೆ. ಕ್ಯಾರೆಟ್ ಹಾಕಿ ಮಾಡಿ, ಇಲ್ಲ ಅಂದರೆ ಮೊಳಕೆ ಬರ್ಸಿರೋ ಕಾಳಿದ್ರೂ ಕೂಡ ಚೆನ್ನಾಗಾಗುತ್ತೆ. ಟೈಮ್ ನೋಡ್ಬೋದು, 8 ಗಂಟೆ ಆಗಿದೆ. ಇವಾಗ ನಾನು ಇನ್ನೂ ಪಲ್ಯ ರೆಡಿ ಆಗ್ತಾಯಿದೆ. ಯಾವಾಗಲೂ ನಂದು ಇಷ್ಟೊತ್ತಿಗೆ ಫುಲ್ ತಿಂಡಿ ರೆಡಿ ಆಗ್ತಾಯಿತ್ತು. ಇವತ್ತು ನಾನು ಎದ್ದಿದ್ದು ಕೂಡ ಲೇಟಾಗಿತ್ತು. ಆಲ್ರೆಡಿ ನಮ್ಮ ಮನೆಯವ್ರದ್ದು 2-3 ಸಲ ಫೋನ್ ಬಂತು, ಟೀ ಕುಡ್ದಿಯಾ ಅಂತ. ನಾನು ಒಂದು ಹಂತದ ಕೆಲಸ ಎಲ್ಲ ಮುಗಿಯೋ ತನಕ ಟೀ ಕುಡಿಯೋಲ್ಲ. ಮತ್ತು ನಾನು ಟೀ ಕುಡಿಬೇಕಿದ್ರೆ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಕುತ್ಕೊಂಡು ಆರಾಮಾಗಿ ನಾನು ಟೀನ ಕುಡಿಬೇಕು. ನನಗೆ ಅವಸರ ಮಾಡಿ ಟೀ ಕುಡಿದ್ರೆ ನನಗೆ ಕುಡ್ದಿದ್ದೀನಿ ಅಂತ ಅನಿಸಲ್ಲ. ಹಾಗೆ ಈ ಕಡೆ ಪಲ್ಯ ಕೂಡ ಆಯಿತು. ಕೊನೆಗೆ ನಾನು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಈ ಥರ ಜಸ್ಟ್ ಒಗ್ಗರಣೆ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಹುಣಸೆ ರಸ, ಆಮೇಲೆ ಬೆಲ್ಲ ಹಾಕಿ ಉಪ್ಪು ಹಾಕಿದ್ದೀನಿ ಅಷ್ಟೇ. ಮತ್ತು ಬೇರೆ ಏನೂ ಹಾಕೋದು ಬೇಡ. ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ನಾನು ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತ ಪಲ್ಯನ ಸ್ವಲ್ಪ ಜಾಸ್ತಿನೇ ಮಾಡಿದೆ. ಮತ್ತು ಬೆಳಗ್ಗೆನೇ ನಾನು ಚಪಾತಿನೂ ಕೂಡ ಜಾಸ್ತಿ ಉದ್ಕೊಂಡಿದ್ದೆ. ನಾವೀಗ ಮಧ್ಯಾಹ್ನ ಕೂಡ ಇಬ್ಬರು 2 ಚಪಾತಿ ತಿಂದು ಒಂದು ಸ್ವಲ್ಪ ಮಾತ್ರ ರೈಸ್ನ ತಿನ್ನೋಣ ಅಂತ. ನಾನು ಬೆಂಗಳೂರು ಹೋಗಿದ್ದೆ ಅಲ್ಲ, ಆ ವಿಡಿಯೋ ನೋಡಿ ಒಬ್ಬರು ನೀವು ತುಂಬ ದಪ್ಪ ಆಗಿದ್ದೀರಾ ಕೃಪಾ ಅಂತ ಹೇಳಿದ್ರು. ಹೌದು, ನನಗೂ ಗೊತ್ತಾಗ್ತಾ ಇದೆ ನಾನು ದಪ್ಪ ಆಗಿದ್ದೀನಿ ಅಂತ ಹೇಳಿ. ನಾನು ಕೂಡ ಅದ್ರ ಬಗ್ಗೆ ಸ್ವಲ್ಪ ಗಮನನೂ ಕೂಡ ಕೊಡ್ತಾ ಇದ್ದೀನಿ, ವೆಯ್ಟ್ ಲಾಸ್ ಬಗ್ಗೆ. ಅದೆಷ್ಟು ಬೇಗ ವೆಯ್ಟ್ ಲಾಸ್ ಮಾಡ್ಕೊತೀನೋ ಗೊತ್ತಿಲ್ಲ. ನಾನು 4 kg ದಪ್ಪ ಆಗಿಬಿಟ್ಟಿದ್ದೀನಿ. ನಾನು ಅಷ್ಟು ಯಾವಾಗಲೂ ಆಗಿರಲಿಲ್ಲ. ಇದೇ ಫಸ್ಟ್ ಟೈಮು. ಯಾಕೆ ಹಂಗಾಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಏಜು ಇರಬಹುದೇನೋ ಗೊತ್ತಿಲ್ಲ. ಅದಕ್ಕೆ ನಾನು ಸ್ವಲ್ಪ ಇಂಟೇಕು ಕೂಡ ಕಮ್ಮಿ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಮನೆಯವ್ರಿಗೂ ನಾನು ಹೇಳಿದ್ದೀನಿ, ನಮ್ಮ ಮನೆ ಹತ್ರನೇ ಬೆಳಗ್ಗೆ ಸಂಜೆ 2 ಹೊತ್ತು ವಾಕ್ ಮಾಡೋಣ ಅಂತ. ಶ್ರಾವಣ ಮಾಸ ಎಲ್ಲ ಮುಗಿದ ಮೇಲೆ ಅದನ್ನು ಕೂಡ ಶುರು ಮಾಡೋಣ ಅಂತ ಇದ್ದೀವಿ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಅಂದಿವತ್ತು ಲೇಟಾಗಿ ಆಗಿದ್ದಕ್ಕೆ ಕೆಲಸ ಎಲ್ಲ,
ಅವ್ರು ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ನಾನು ಚಪಾತಿನ ಉದ್ದಿ ಇಟ್ಟಿದ್ದೆ ತಿಂಡಿ ಕೊಡೋಕ್ಕಾಗುತ್ತೆ ಅಂತ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಈಗ ನಾನು ಚಪಾತಿನ ಬೇಯಿಸ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಅಲ್ಲ ಸಾರಿ ಗುಡ್ ಆಫ್ಟರ್ನೂನ್. 12:30. ಇವತ್ತೇ ಮಳೆ ಫಸ್ಟು ಇಷ್ಟು ಚೆನ್ನಾಗಿರೋದು. ಮಳೆ ಬಂದಿರೋದನ್ನು ನಾನು ನಮ್ಮ ಮನೆಯವರು ನೋಡಿದ್ದು. ಅವ್ರಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಅವ್ರು ಬರೋ ಟೈಮಿಗೆ ಜೋರ ಮಳೆ ಬರ್ತಾ ಇತ್ತು. ಇವತ್ತು ಕಾರ್ಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಹೋಗ್ದೇನೆ, ಶ್ರಾವಣ ಮಾಸ ಬೇರೆ ಅಲ್ಲ, ಹಾಗಾಗಿ ನನಗೆ ಹೊಸನಗರದಲ್ಲಿ ಮಾರಿಗುಡಿಗೂ ಹೋಗಬೇಕಿತ್ತು. ಆದರೆ ಇವತ್ತು ಬುಧವಾರ ಮತ್ತು ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಇನ್ನೊಂದು ದಿನ ಯಾವತ್ತಾದರೂ ಹೋಗಬೇಕು ಅಂತ ತುಂಬ ದಿನ ಆಯಿತು. ಸೀರೆ ಕೊಡೋದಿದೆ ಅಲ್ಲೊಂದು. ನಾನು ಇದರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆಷಾಢದಲ್ಲಿ. ನನಗೆ ಈ ಸಲ ಆಷಾಢದಲ್ಲಿ ಎಲ್ಲಿಗೂ ಹೋಗೋಕ್ಕೆ ಆಗಲಿಲ್ಲ. ದೇವಸ್ಥಾನಗಳಿಗೆ ಹೋಗೋಣ ಅಂತ ತುಂಬ ಆಸೆ ಇತ್ತು. ಶ್ರಾವಣಕ್ಕಿಂತ ಆಷಾಢಕ್ಕೆ ದೇವಿಗೆ ಹತ್ತಿರ ಎಲ್ಲ ಹೋಗ್ತಾರೆ. ಇದಕ್ಕೆ ಹೊರನಾಡಿಗೆ ಅಂತೀನಿ, ಹೊರನಾಡಿಗೆ ಹೋಗಬೇಕು ಅಂತ ಇತ್ತು ಚಿನ್ನಿ ಬಂದಾಗ. ಆಮೇಲೆ ಸಿಗಂದೂರಿಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ನಮಗೆ. ಆದರೆ ಎಲ್ಲೂ ಹೋಗೋಕ್ಕೆ ಆಗಿಲ್ಲ. ನೋಡೋಣ ಶ್ರಾವಣ ಮಾಸದಲ್ಲರೂ ಆಗುತ್ತಾ ಅಂತ. ದೇವರು ಬಾ ಅಂತ ಕರೆದಾಗೆ ಹೋಗೋಕ್ಕೆ ಸಾಧ್ಯ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಮ್ಮಿಂದ ಸಾಧ್ಯನೇ ಇಲ್ಲ. ಇವತ್ತು ನನಗೆ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಕಾರ್ಗಡಿಗೆ ಹೋಗ್ತೀನಿ ಅಂತ. ನಾನು ಮಧ್ಯಾಹ್ನಕ್ಕಾಗ ಚಪಾತಿನೂ ಉದ್ದಿ, ಪಲ್ಯನೂ ಜಾಸ್ತಿ ಮಾಡಿ, ನೆನ್ನೆ ಸ್ವಲ್ಪ ರಸಮ್ ಇತ್ತ, ಸ್ವಲ್ಪ ಅನ್ನ ಮಾಡ್ಕೊಂಡು. ನಾವು ಅನ್ನ ಎಷ್ಟು ಮಾಡ್ತಾಯಿದ್ದೀನಿ ಅಂದರೆ ಒಂದು ಕಪ್ಪಷ್ಟು ಅನ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಉಳಿಯುತ್ತೆ. ನಾನು ಇಷ್ಟಿಷ್ಟೇ ಊಟ ಮಾಡ್ತೀವಿ. 2 ಚಪಾತಿ ಪಲ್ಯ ಜಾಸ್ತಿ ತಿಂತೀವಿ. ನಾನಿವತ್ತು ನಂಗೆ ಯಾಕೋ ಒಂಥರ ಸಮಾಧಾನನೇ ಅನ್ನಿಸ್ತಿರಲಿಲ್ಲ. ಪಲ್ಯನ ನಾನು ಟೇಸ್ಟು ನೋಡಿರಲಿಲ್ಲ. ಉಪ್ಪು ಹಾಕಿದ್ದೀನೋ, ಹುಳಿ ಹಾಕಿದ್ದೀನೋ, ಏನು ಹಾಕಿದ್ದೀನೋ ಅಂತ. ಬ್ಲಾಗು ಅಷ್ಟೇ ಒಂದು ಸ್ವಲ್ಪ ಬೇಕೋ ಬೇಡ ಅನ್ನೋ ರೀತಿ ಮಾಡ್ಕೊಂಡಿದ್ದೆ. ನನಗೆ ಏನೋ ಗೊತ್ತಿಲ್ಲ, ನಾನು ಯಾವಾಗಲೂ ಅಷ್ಟೇ. ನಾನು ಏನಾದರೂ ಬ್ಲಾಗ್ ಮಾಡ್ಕೊಂಡಿಲ್ಲ ಅಂದರೆ ನಂಗೆ ಆ ದೇವರು ಆಶೀರ್ವಾದನ ಏನೋ ಗೊತ್ತಿಲ್ಲ. ನಿಜ ಹೇಳ್ತೀನಿ, ನಂಗೊಂದು ಕಂಟೆಂಟ್ ಸಿಗುತ್ತೆ ಗೊತ್ತಾ. ಇವತ್ತು ನೋಡಿ ಏನು ಸೀನ್ ಗೊತ್ತಾ, ನಮ್ಮನೆಯವರು ಡೌನ್ ಇದ್ರೆ ನಾನು ಎಲ್ಲರೂ ಕರ್ಕೊಂಡು ಸಿಂಪಲ್ ದಿನ ಡೌನ್ ಇಡ್ತೀನಿ ಹಂಗೆ. ಅದೇ ನಾನು ಇವತ್ತು ಸುಮ್ಮನೆ ಎದ್ದಿದ್ದೆ ಗೊತ್ತಾ. ನಾನು ಇವತ್ತು 7 ಕಾಲ 8 ಗಂಟೆ ಅಂತೀರಲ್ಲ ರೀ ನನ್ನ ಮರ್ಯಾದೆ ತೆಗಿಯೋಕ್ಕೆ. ನಾನು ಯಾವತ್ತೂ ಹುಷಾರು ಇಲ್ದಿದ್ದಾಗ 6:45 ಎದ್ದೆ. 8 ಗಂಟೆಗೆ ನಾನು ಹುಷಾರು ಇಲ್ದಿದ್ದಾಗೂ ಎದ್ದಿದ್ದು ನನಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಬೇಗ, ಇವರಷ್ಟು ಬೇಗ ಅಲ್ಲ, ಆದರೆ ನಾನು ಸ್ವಲ್ಪ ಬೇಗನೆ ಹೇಳ್ತೀನಿ. ಶ್ರಾವಣ ಮಾಸ ಅಲ್ಲ, ಹಾಗಾಗಿ ಬಳೆ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಯಾವಾಗ ಬರುತ್ತಾ ಗೊತ್ತಿಲ್ಲ, ಹಾಕ್ತೀನಿ ಆದಷ್ಟು ಬೇಗ. ಇವಾಗ ಬೇಗ ಈ ಥರದ ವಿಡಿಯೋಗಳನ್ನೆಲ್ಲ ಹಾಕ್ಬಿಡ್ತೀನಿ, ಯಾಕಂದರೆ ಎಡಿಟಿಂಗ್ ಈಸಿ ಅಲ್ಲ ನನಗೂ ಕೂಡ. ಹಾಗಾಗಿ ಮತ್ತು ಈ ಸಲ ನಮ್ಗೆ ಮಂಗಳಗೌರಿ ಸಿಗುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ಇದು ಒಂದು ಮಂಗಳವಾರ ಆಗಿದೆ ನಿನ್ನೆ. ಅದು ವಿಡಿಯೋ ಹಾಕಿದ್ನ ಯಾವಾಗಾದ್ರೂ ದಿನಕ್ಕೆ ಮಧ್ಯ ಹಾಕ್ತೀನಿ. ಮಳೆ ನೋಡೋಕ್ಕೆ ಅಂದರೆ ಹೊಸನಗರ ಹೋಗಬೇಕು. ಹೊಸನಗರದಲ್ಲಿ ಮಳೆ ಇರುತ್ತೆ ಏನೋ ಗೊತ್ತಿಲ್ಲ. ಅದೇ ದಿಢೀರಂತ ಇವತ್ತು ಶ್ರಾವಣ ಮಾಸದ ಮೊದಲ ದೇವಸ್ಥಾನಕ್ಕದ ಏನಂತ ತಮ್ಮನೆಲ್ಲ ಮನೆಯವ್ರನ್ನೇ ಕೇಳೋದು ಅವ್ರ ಜೊತೆಗಿದ್ದಾಗ. ಇಲ್ಲಾಂದರೆ ನಾನೇ ಹಾಕೋದು. ಏನೋ ಒಂದು ತಮ್ಮನೆಲ್ಲ ನೆನಪಾಗುತ್ತಲ್ಲ. ಇಲ್ಲ ಅಂದರೆ ಚಾಟ್ GPT ಇದೆಯಲ್ಲ, ಈಗ ತಾಯಿ ಹತ್ರ ಯಾರು ಕೇಳಲ್ಲ ಅಂತೆಲ್ಲ ಚಾಟ್ GPT ಹತ್ರ ಅಂತೆ. ಏನೋ ಮಾಡಬೇಕು ಅಂತ ಅಡುಗೆ ಗಿಡಿಗೆ ಅದೆಲ್ಲ ನಾನು ಸುಮಾರು ಅದರಲ್ಲೇ ನೋಡ್ತೀನಿ. ಕೆಲವೊಂದೆಲ್ಲ ತುಂಬ ನಿಖರವಾಗಿರೋದೇನಿರಲ್ಲ, ಅದು ಅಲ್ಲ ರೀ, ಹತ್ರದಿರುತ್ತೆ ಅಷ್ಟೇ. ಬನ್ನಿ ಇವತ್ತು ಕಾರ್ಗಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಕಂಟೆಂಟ್ ಇಲ್ಲ ಅಂತ ತಲೆ ಬಿಸಿಯಾಗಿತ್ತು. ನಮ್ಮನೆಯವರು ಒಂದು ಕಂಟೆಂಟ್ ಕೂಡ ಕೊಟ್ಟರು, ಥ್ಯಾಂಕ್ ಯು. ಅಲ್ಲಿ ಊಟನ ನಾವು ತುಂಬ ಮಿಸ್ ಮಾಡ್ಕೊತಿದ್ವಿ, ಎಷ್ಟು ಚೆನ್ನಾಗಿರುತ್ತೆ. ಅದೇ 1 kg ಕಡಲೆ ಏನಾದರೂ ಕಡಲೆ ತೊಗೋಬೇಕು, ತೊಗೊತೀನಿ. ಕಾಯಿ ಒಯ್ಯೋಣ ಅಂತ ಅಂದ್ಕೊಂಡಿದ್ವಿ, ಸುಲಿಯೋಕ್ಕಾಗಲ್ಲ. ಇವತ್ತು ಇವ್ರು ಬಂದಿದ್ದು ಲೇಟ್ ಆಯಿತು. ಅವ್ರು ಹೇಳಿದರು 12:30 ಕರೆಕ್ಟಾಗಿ ಬರ್ತೀನಿ. ಟೈಮ್ ನೋಡ್ತಾ ಇದ್ದೀನಿ, ವಾಚ್ ಕಟ್ಟಿಲ್ಲ.
ನೀನು ರೆಡಿಯಾಗಿರೋ ಅಂತ. ನಾನು ಅವ್ರು ಬರೋದ್ರಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು, ಅಂದರೆ ಇವತ್ತು ನಾನು ಹೋಗೋದು ಗೊತ್ತಿರಲಿಲ್ಲ, ಹಾಗಾಗಿ ನಾನು ಎದ್ದಿದ್ದು ಲೇಟ್ ಅಲ್ಲ, ಕೆಲಸ ಲೇಟ್ ಆಗಿತ್ತು ಇವತ್ತು. ಅವ್ರು ಬರೋ ಟೈಮಿಗೆ ಸ್ನಾನ ಮಾಡಿ ಪೂಜೆ ಮಾಡಿ ಜಸ್ಟು ದೇವ್ರ ಕೋಣೆಯಿಂದ ಹೊರಗೆ ಬಂದೆ, ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಹಾಗೆ ಹೊರಟೆ ಬಿಟ್ಟು ರೆಡಿಯಾಗಿ ಬನ್ನಿ. ಇವತ್ತು ನಿಮಗೂ ಕೂಡ ಗಣಪತಿ ದೇವರ ದರ್ಶನ ಮಾಡಿಸ್ತೀನಿ. ಶ್ರಾವಣ ಮಾಸದ ಒಳಗೆ ಮಾಡಿಸ್ತೀನೋ ಅದಾದ್ಮೇಲೆ ಮಾಡಿಸ್ತೀನೋ ಗೊತ್ತಿಲ್ಲ. ತುಂಬ ನಡ್ಕೊಂತೀವಿ ನಾನು ತುಂಬ ನಮ್ಮ ಮನೆ ಕಟ್ಟಕ್ಕೆ ಶುರು ಮಾಡಿದಾಗಿಂದ ನಾನು ಈ ದೇವರಿಗೆ ಬರೋಕ್ಕೆ ಶುರು ಮಾಡಿದ್ವಿ ಜಾಸ್ತಿ ಅಲ್ಲ ರೀ. ತುಂಬ ಅವಾಗ ನಾವು ಈ ಟೈಮಲ್ಲಿ ಹೋಗ್ತಿರ್ಲಿಲ್ಲ, ಸಂಜೆ ಹೋಗ್ತಾ ಇದ್ವಿ ನಾವಲ್ಲ ರೀ. ಈ ಟೈಮಲ್ಲಿ ನಾನು ಇದಕ್ಕೆ ಹೋಗ್ತಾ ಇದ್ದೆ, ನಾನು ಕರಗಡಿಗೆ ಏನದು ಇದಿರುತ್ತಲ್ಲ ರೀ, ಸಂಕಷ್ಟ ಚತುರ್ಥಿ ಇರುತ್ತೆ ಗೊತ್ತಾ, ಆ ಟೈಮಲ್ಲಿ ಮಾತ್ರ ನಾನು ತುಂಬ ಹೋಗ್ತಾ ಇದ್ದೆ ಅಲ್ಲಿದ್ದಾಗ. ಬಾಕಿ ಟೈಮೆಲ್ಲ ಹೋಗಬೇಕು ಅಂತ ನಂಗೆ ಅನಿಸ್ದಾಗ ನಾನು ಇವರು ಸಂಜೆ ಕಡೆ ಹೋಗಿ ಅವಾಗ ಎಲ್ಲಿ ಬೈಕಲ್ಲಿ ಹೋಗಿ ಬೈಕಲ್ಲೇ ಬರ್ತಾ ಇದ್ವಿ. ಅವಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇವಾಗ ನಮ್ಮ ಮನೆಯವ್ರು ನನ್ನ ಜೊತೆ ಟೈಮೇ ಕಳಿಯಲ್ಲ ಗೊತ್ತಾ, ಇರಲ್ಲ ಅಂದರೆ ಇರಲ್ಲ ನನ್ನ ಜೊತೆಗೆ ಅವರು ಅಷ್ಟೇ. ಹೇಳ್ತಾ ಇದ್ದೆ ಮುಂಚೆ. ಹೌದು, ಅದು ಮಾತ್ರ ನಿಜ. ಯಾವಾಗಲೂ ಹೇಳ್ತಾ ಇದ್ದೆ. ಏನಂತ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ ಎವ್ರಿ ಡೇ. ಆಲ್ಮೋಸ್ಟ್ ಒಂದಿನ ಇಲ್ಲಿ ನಮ್ಮ ಮಸೂರಿನಲ್ಲಿದ್ರೆ ಒಂದಿನ ನಮ್ಮ ಮನೆಯವ್ರ ಮನೇಲಿ ಇರ್ತಾ ಇದ್ದೆ. ನಾನು ಅಲ್ಲಿದ್ದಾಗ ಅವಾಗ ಮಾಡಂತಾನೆ ಎಲ್ಲ ಅವಾಗ ಇರ್ತಿತ್ತಲ್ಲ. ನಮ್ಮ ಮನೆಯವ್ರು ಹೇಳ್ತಿದ್ರು, ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ ನಾನು ಅಷ್ಟು ಫ್ರೀಕ್ವೆಂಟ್ ಆಗಿ ಹೋಗೋದು. ಅವಾಗ ಹೇಳ್ತಿದ್ದೆ ನಾನು, ಒಂದು ಟೈಮ್ ಬರುತ್ತೆ ನಾನು ನೀನು ಕರೆದ್ರು ನಂಗೆ ಬರೋಕ್ಕಾಗಲ್ಲ, ಈ ಗಂಟೆಗೆ ಆಗಲ್ಲ, ಟೈಮ್ ಇಲ್ಲ ನನ್ನ ಅರ್ಥ ಆಯ್ತಾ ಇದು. ನಮ್ಮನೆಯವ್ರು ಹಾಡು ಹಾಕಿದ್ದಾರೆ, ಹಾಡು ಕೇಳುತ್ತಾ ಇಲ್ವೋ ಗೊತ್ತಿಲ್ಲ, ಹಾಡು ಕೇಳಿದ್ರೆ ಮಾತ್ರ ನಂದು. ಇವತ್ತು ಯಾವುದೇ ಪ್ಲ್ಯಾನ್ ಮಾಡಿರಲಿಲ್ಲ, ಹಾಗೆ ಮನೆಯಿಂದ ಹೊರಗೆ ಹೋಗಬೇಕು ಅಂತ ನನಗೂ ಅನಿಸಿತ್ತು. ನಾನು ತುಂಬ ಬೇಜಾರಾದಾಗ ನಮ್ಮ ಮನೆಯವ್ರಿಗೆ ಗೊತ್ತಾಗುತ್ತೆ. ಅವ್ರು ಫೋನ್ ಮಾಡಿದಾಗೂ ಕೂಡ ನಾನೇನು ಮಾತಾಡಲಿಲ್ಲ, ಟೀ ಕುಡಿತೀನಿ ಅಂದ್ಬಿಟ್ಟು ಹಾಗೆ ಇಟ್ಟೆ. ಅವ್ರಿಗೆ ಗೊತ್ತಾಯಿತು ಅನಿಸುತ್ತೆ. ಹಾಗಾಗಿ ಬಾ ಇವತ್ತು ಬಂದವರೇ ಫಸ್ಟು ಹೇಳಿದ್ರು ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಆಮೇಲೆ ನಾನು ಎರಡನೇ ಯೋಚನೆ ಮಾಡಿದೆ, ಅಲ್ಲಿಂದ ಹೊರಟ್ವಿ. ನಾನು ಹೊಸನಗರದಲ್ಲಿ ಮಳೆ ನೋಡಬೇಕು ಅಂತ ಅಂದ್ಕೊಂಡು ಬಂದರೆ ಇಲ್ಲಿ ನೋಡಿ ನಮಗೆ ಬೇಜಾರಾಗ್ಬಿಡ್ತು. ಬಿಸಿಲು ಅಂದರೆ ಬಿಸಿಲಿತ್ತು, ಇಲ್ಲಿ ತುಂಬಾ ಕಷ್ಟ ಇದೆ. ನಾವು ಮಳೆ ಆಗಿಲ್ಲ ಅಂತ ಗೊತ್ತಿತ್ತು, ಆದರೆ ಇಷ್ಟು ಕಮ್ಮಿ. ನಾವು ಯಾವಾಗಲೂ ಹೊಸನಗರದಲ್ಲಿ ಮಳೆ ಆಗುತ್ತೆ ಅಂತ. ಇಲ್ಲಿ 2 ಸೇತುವೆ ಇದ್ದಾವೆ, ಒಂದು ಸೇತುವೆ ಫುಲ್ ತುಂಬಿ ಇನ್ನೊಂದು ಸೇತುವೆ ಹತ್ತತ್ರ ನೀರು ಬರ್ತಾ ಇತ್ತು. ಈ ವರ್ಷ ನೀರೇ ಇಲ್ಲ. ನೀರು ಬಂದ್ರೆ 810 ಅಡಿ ಅಂತ, 810 ಅಡಿ ಅಂದ್ರೆ ಸಣ್ಣ ಸೇತುವೆ ಮುಳುಗೋಗುತ್ತೆ. 800 ಆಗಿಲ್ಲಲ್ಲ, ಇನ್ನು 94 ಅಡಿ ಇದೆ. ಅಲ್ಲ, ನೀರೇ ಇಲ್ಲ ಇಲ್ಲಿ. ಇದು ಬ್ಯಾಕ್ ವಾಟರ್ ಇಲ್ಲಿ ನಿಲ್ಲೋದು, ನೀರೇ ಇಲ್ಲ, ಹರಿತಾನೂ ಇಲ್ಲ ನೀರು. ನೋಡಿ ನನಗೆ ತಲೆ ಕೆಟ್ಟಂಗೆ ಆಗ್ಬಿಡ್ತು. ನಾನು ಹೊಸನಗರದಲ್ಲಿ ಅಲ್ಲಿ ಮಳೆ ಇತ್ತಲ್ವಾ, ಹೊಸನಗರದಲ್ಲಿ ಇವತ್ತು ತುಂಬಾ ಮಳೆ ಇರುತ್ತೆ, ಮಳೆ ನೋಡಕ್ಕಾಗುತ್ತೆ ಅಂತ ಅನ್ಕೊಂಡು ಬಂದ್ವಿ. ಮಳೆ ಸ್ಟಾರ್ಟ್ ಆಗಿದ್ದೆ ಅವಾಗ 28ಕ್ಕೆ ನಾವು ಹೋಗಿದ್ದೆ. ಅವಾಗ 1ನೇ ತಾರೀಕು ಹೋಗಿದ್ದಲ್ಲ ನಾವು ಹೋದ್ಮೇಲೆ ಮಳೆ ಸ್ಟಾರ್ಟ್ ಆಗಿದೆ. ಅದು ಎಷ್ಟು 2-3 ದಿನ ಮಳೆ ಬಂದಿದೆ ಅಷ್ಟೇನೆ. ನಮ್ಮ ಹೊಸನಗರ ತಾಲೂಕಲ್ಲಿ ಮಳೆ ಆಗಿಲ್ಲ, ಆದ್ರೆ ನಮ್ಮ ಸೊರಬ ತಾಲೂಕಲ್ಲಿ ಚೆನ್ನಾಗಿ ಮಳೆ ಆಗಿದೆ. ನಮ್ಮಮ್ಮ ಯಾವಾಗ ಫೋನ್ ಮಾಡಿದಾಗೂ ಮಳೆ ಮಳೆ ಅಂತಿರ್ತಾರೆ. ನಮ್ಮಮ್ಮ ಹಲೋ ಅಂದ ತಕ್ಷಣ ಫಸ್ಟ್ ಕೇಳಿದೆ ಮಳೆ ಇತ್ತನಮ್ಮ ಅಂತ. ಮಳೆ ಅಂದ್ರೆ ಮಳೆ ಕಣೆ, ಎಲ್ಲ ಕಡೆ ಜವಳು ಹೊಡೆದಿದೆ ಅಂತ ಇದ್ರು. ಅಂದರೆ ನೆಲದಿಂದ ಎಲ್ಲ ನೀರು ಹೇಳುತ್ತೆ ಜವಳು ಅಂತ. ನಾವು ಅವತ್ತು ಶ್ರೀರಂಗರಿಗೆ ಆಗುಂಬೆ ಹೋಗಿದ್ವಲ್ಲ, ಅಲ್ಲೂ ಕೂಡ ಜವಳು ಹೊಡೆದಿತ್ತು. ನಾನು ಇಷ್ಟು ಮಳೆ ಕಡಿಮೆ ಆಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಭಾಳ ಕಷ್ಟ ಇದೆ ಈ ವರ್ಷ. ಬೇಸಿಗೆ ಕಳೆಯೋದಿದೆಯಲ್ಲ, ನಾನು ಹುಚ್ಚ ಆಗ್ಬಿಟ್ಟೆನ ಇಲ್ಲಿ ನೀರಿಲ್ಲದೆ ಇರೋದನ್ನ ನೋಡಿ. ಯಾವಾಗಲೂ ನೀರು ನೋಡಿ ಹುಚ್ಚು ಹಿಡಿತಿತ್ತು. ಈ ಸಲ ನೀರಿಲ್ಲ ಅನ್ನೋದನ್ನ ನೋಡಿ ಹುಚ್ಚಿಡ್ದಂಗೆ ಆಗ್ಬಿಟ್ಟು. ನೋಡೋಣ, ಆದರೆ ವಾಪಸ್ ಬರಬೇಕಿದ್ರೆ ನಿಲ್ಲಿಸಿದಾಗ ವಿಡಿಯೋ ಮಾಡ್ತೀನಿ. ನೀರಿದ್ರೆ ನಮ್ಮ ಮನೆಯವರು ವಿಡಿಯೋ ಮಾಡೋದು. ನಾವು ಹೊಸನಗರದಲ್ಲಿ ಇದ್ವಿ ಸ್ವಲ್ಪ ವರ್ಷದಿಂದ. ಆಗ ನಾನು ಮತ್ತೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತಿದ್ದೆ, ನಾನು ಈಗ ರಾತ್ರಿ ಮನೆ ತಡೆಯುತ್ತಾ ಎಲ್ಲ ಬಿದ್ದೋಗ್ಬಿಡುತ್ತಾ, ಅಷ್ಟು ಮಳೆ ಬರುತ್ತೆ ಹೊಸನಗರದಲ್ಲಿ. 3 ಡೇ ಮಳೆ ಬರುತ್ತೆ, ಒಂದೇ ಥರ ಅಂತ ಇರ್ತದೆ. ಆ ಟೈಪ್ ಮಳೆ ಬರಬೇಕು, ಮಳೆನೇ ಇಲ್ಲ. ನಾವಿಬ್ಬರೇ ಅನ್ಸುತ್ತೆ ಮಳೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು. ದಿನಾ ನಾವು ಮಳೆ ಬಗ್ಗೆನೇ ಮಾತಾಡೋದು. ಯಾಕಂದ್ರೆ ನಾವು ರೈತರಾಗಿರೋದ್ರಿಂದ ನಮಗೆ ಮಳೆ ಬಂದ್ರೇ ಜೀವನ. ರೀ ಕಡಲೆ ತೊಗೊಳ್ರಿ ಇಲ್ಲೆಲ್ಲಾದರೂ, ಅವತ್ತು ಇಲ್ಲೆಲ್ಲ ತೊಗೊಂಡಿದ್ರಲ್ಲ. ನಾವು ಮಳೆ ನಂಬಿನೇ ಅಲ್ಲ ಜೀವನ ಮಾಡೋದು. ತುಂಬ ಹೆದರಿಕೆ ಆಗ್ತಾ ಇದೆ ಈಗ. ನಂಗೆ ಇಷ್ಟು ಕಡಿಮೆ ಮಳೆ ಆಗಿದೆ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದಲ್ಲ, ಹೊಸನಗರ ಬಂದಮೇಲೆ ಗೊತ್ತಾಗಿದ್ದು. ಇದೆಯಾ ದಿನಸಿ ಅಂಗಡಿ? ಇಲ್ಲ, ಇಲ್ಲೂ ಅಲ್ಲ. ಯಾವಾಗಲೂ ಎಲ್ಲವೂ ಪ್ಲ್ಯಾನ್ ಮಾಡಿದಂತೆ ಆಗಬೇಕಂತ ಏನಿಲ್ವಲ್ಲ. ಒಂದೊಂದ್ಸಲ ಈ ಥರ ಪ್ಲ್ಯಾನ್ ಮಾಡದೇ ಇದ್ದಾಗಲೇ ಪ್ಲ್ಯಾನ್ಗಳು ತುಂಬ ಸಕ್ಸಸ್ ಆಗುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ ಈ ದೇವಸ್ಥಾನ, ಇಲ್ಲಿ ವಾತಾವರಣ ಎಲ್ಲ. ಬಂದೆ, ನನಗೂ ತುಂಬಾ ಖುಷಿ ಆಯಿತು. ಹಾಗೆ ಇವತ್ತು ದೇವಸ್ಥಾನದಲ್ಲಿ ಯಾರಿಗೋ 60 ವರ್ಷದ ಶಾಂತಿ ಕೂಡ ಮಾಡಿಸ್ತಾಯಿದ್ರು. ಹೋಮ ಹವನ ಅದೆಲ್ಲ ನೋಡೋಕ್ಕೆ ಚೆಂದ ಅಲ್ವಾ. ಆದರೆ ನಾವು ಹೋಮ ಮಾಡಲು ಏನು ಹೋಗಲಿಲ್ಲ, ನಾವಿಲ್ಲೇ ನಿಂತ್ಕೊಂಡಿದ್ವಿ. ಈಗ ಅವ್ರದ್ದೇ ಫುಲ್ಲು ಪೂಜೆ ಇತ್ತು. ಇಲ್ಲಿ ನೋಡಿ ನಾಯಿ ಮರಿಗಳು ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾವೆ.
ನಮಗೆ ಸ್ವಾಗತ ಕೋರ್ತಾ ಇದ್ದಾವೆ. ಆಮೇಲೆ ನಾವು ಕೂಡ ಅಲ್ಲಿ ಹೋಗಿ ಕುಂಕುಮಾರ್ಚನೆಗೆ ಮತ್ತು ಮಂಗಳಾರತಿಗೆ ತೊಗೊಂಡ್ವಿ. ಬರೀ 30 ರೂಪಾಯಿ ಅಷ್ಟೇ. ಅಂದರೆ ಎಲ್ಲರದು ರಾಶಿ ನಕ್ಷತ್ರ ಹೆಸರು ಅದೆಲ್ಲ ಹೇಳಬೇಕು, ಅದೊಂಚೂರು ನೆನ್ಪಿಟ್ಕೋಬೇಕಾಗುತ್ತೆ. ಹಾಗೆ ಇವತ್ತು ಅವರು ಪೂಜೆ ಮಾಡಿಸಿದ್ರಲ್ವ, ನಿಮಗೆ ಅಲ್ಲಿ ಸೈಡಿಗೆ ಒಬ್ಬರು ಹೂ ಮುಡ್ಕೊಂಡಿದ್ದಾರಲ್ವ, ಅವ್ರಿಗೆ ಯಜಮಾನ್ರದ್ದೇ 60 ವರ್ಷದ್ದು ಶಾಂತಿ ಅನಿಸುತ್ತೆ. ತಾಳಿ ಎಲ್ಲ ಹೊಸದೇ ಕಟ್ಟಿಸಿದ್ರು. ನಮ್ಮನೇಲಿ ಒಂದ್ಸಲ ನೋಡಿದ ತಕ್ಷಣ ಮದುಮಕ್ಕಳ ಅಂತ ಅಂದರು. ನಮಗೆ ದೇವಸ್ಥಾನದಲ್ಲಿ ಒಂದು ಅಜ್ಜಿ ಏನೋ ಹೇಳಿದ್ರು, ಅದನ್ನು ನೀವು ವಿಡಿಯೋನ ಕೊನೆ ತನಕ ನೋಡಿ, ಆವಾಗ ಗೊತ್ತಾಗುತ್ತೆ. ಇವತ್ತು ಬೆಣ್ಣೆ ಅಲಂಕಾರ ಮಾಡಿದರು. ನನಗೆ ಆ ದೇವರು ಯಾವಾಗಲೂ ಅಲಂಕಾರ ನೋಡ್ತೀನಲ್ವ, ನಂಗೆ ಅದೇ ಇಷ್ಟ ಆಗುತ್ತೆ. ಇವತ್ತು ನನಗೆ ಗಣಪತಿ ನೋಡ್ದ ಅಂತ ಖುಷಿನೇ ಅನ್ನಿಸ್ಲಿಲ್ಲ. ನಾನು ನಮ್ಮ ಮನೆಯವ್ರ ಹತ್ರ ಅದೇ ಅಂದೆ. ಆಮೇಲೆ ಪ್ರಸಾದ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ವೆರೈಟಿ ಇತ್ತು. ಅವರೇ ಮಾಡಿಸಿದ್ರು ಅನಿಸುತ್ತೆ. ನಾವು ಅದೇ ಒಂದು ಡಿಸೈಡ್ ಮಾಡಿದ್ದೀವಿ, ಏನೋ ಒಂದು ಮಾಡೋಣ ಅಂತ ಹೇಳಿ. ಅದು ಮಾಡಿದಾಗ ನಾನು ನಿಮಗೂ ಕೂಡ ಅದನ್ನು ಶೇರ್ ಮಾಡ್ತೀನಿ. ಹಾಗೆ ಊಟ ಎಲ್ಲ ಮುಗಿಸಿ ಹೊರಟ್ವಿ. ನಾವು ಕೂಡ ಹೊರಟ್ವಿ ಕಾರ್ಗಡಿಯಿಂದ. ನಾನು ಇವತ್ತೇನು ಹೆಚ್ಚಿಗೆ ವಿಡಿಯೋ ಮಾಡಲಿಲ್ಲ. ಇವತ್ತು ಕಾರ್ಗಡಿಲಿ ದೇವಸ್ಥಾನದಲ್ಲಿ ಕಾರಣಗಿರಿ ಅಂತ ಹೇಳ್ತಾರೆ, ಅದು ಬಾಯಿ ಮಾತಿಗೆ ಹಂಗೆ ಕಾರ್ಗಡಿ ಅಂತ ಆಗಿದೆಯೇನೋ ಗೊತ್ತಿಲ್ಲ. ಬಟ್ ನಾವೆಲ್ಲ ಕಾರ್ಗಡಿ ಅಂತಲೇ ಹೇಳೋದು, ಆದರೆ ಕಾರಣಗಿರಿ ಗಣಪತಿ ಅಂತಲೇ ಹೇಳೋದು ಅನಿಸುತ್ತೆ. ಎಂತಾಯ್ತು ಗೊತ್ತಾ, ಇವತ್ತು ಅಲ್ಲಿ ಒಬ್ರದ್ದು 60 ವರ್ಷದ ಶಾಂತಿ ಇತ್ತು, ಅವ್ರದ್ದು ಪೂಜೆ ಇತ್ತು. ಅದು 101 ಕಾಯಿ ಹೊಡಿತಾರೆ, ಅದೇನೋ ಪೂಜೆ ಅಂತಾರೆ, ಅದು ಪೂಜೆನೂ ಇತ್ತು ಅನಿಸುತ್ತೆ. ಅವ್ರದ್ದು ಹೋಮ ಎಲ್ಲ ಇತ್ತು. ನಾವು ಹೋದಾಗ ಅವ್ರನ್ನ ದೇವಸ್ಥಾನದ ಒಳಗಡೆ ಅಲ್ಲ ಹೊರಗಡೆ ನಿಲ್ಲಿಸ್ಬಿಟ್ಟು ಹಾರ ಎಲ್ಲ ಹಾಕಿ ಪೂಜೆ ನಡೀತಾ ಇತ್ತು. ನಾವು ಹೋಗಿದ್ದು ಇವತ್ತು ಲೇಟ್ ಆಗಿತ್ತಲ್ವ, ಈ ಟೈಮಿಗೆ ಹೋಗಬೇಕು. 1:15 ಆಗಿತ್ತು ನಾವು ಹೋದಾಗ. ಮಹಾಮಂಗಳಾರತಿ ಎಲ್ಲ ನಡೀತಾ ಇತ್ತು. ಅವರು ಇದ್ರಲ್ಲಿ ಹೆಸರಲ್ಲಿ ಮಾಡ್ತಾ ಇದ್ರು ಅನ್ಸುತ್ತೆ. ಆಮೇಲೆ ನಮ್ಮನೆಯವ್ರು ಅಂದರು ಮದುಮಕ್ಕಳಿದ್ದಾರೆ ನೋಡು ಅಂತ. ನಾನು ಇರ್ಬೋದೇನೋ ಹಿಂದ್ಗಡೆಯಿಂದ ಹಾಗೆ ಅನ್ನಿಸ್ತು ನನಗೂ ಕೂಡ. ಆಮೇಲೆ ಅವರು ಗಂಡ ನೋಡಿದ್ರೆ ಅವ್ರಿಗೆ ಸ್ವಲ್ಪ ಏಜ್ ಆದಂಗೆ ಆಗಿತ್ತು. ನಾನು ಅನ್ಕೊಂಡೆ 60 ವರ್ಷ ಶಾಂತಿ ಇರಬಹುದು ಅಂತ. ಆಮೇಲೆ ನೋಡಿದ್ರೆ ಹೌದಾಗಿತ್ತು. ಅದು ಅವ್ರ ಹೆಂಡತಿ ತೆಳ್ಳಗಿದ್ರು, ಅವ್ರು ಸ್ವಲ್ಪ ಹುಡುಗಿ ಥರನೇ ಅನಿಸ್ತಾ ಇದ್ರಲ್ಲ ರೀ. 60 ವರ್ಷದ್ದು ಶಾಂತಿ ಮಾಡಿ ಹೋಮ ಅದೆಲ್ಲ ಮಾಡಿದ್ರು ಇವತ್ತು. ಅವ್ರ ಹೆಸರಲ್ಲಿ ಇವತ್ತು ಊಟ ಇತ್ತು. ಹಂಗಾಗಿ ಊಟ ತುಂಬಾ ಚೆನ್ನಾಗಿತ್ತು. ಪ್ರಸಾದ, ಊಟ ಅನ್ಬಾರ್ದು, ಪ್ರಸಾದ ತುಂಬಾ ಚೆನ್ನಾಗಿತ್ತು. ಆಮೇಲೆ ಹಾಗಾಗಿ ಪೂಜೆನೂ ಸ್ವಲ್ಪ ಲೇಟ್ ಆಯಿತು. ನಮ್ದೆಲ್ಲ ಕುಂಕುಮಾರ್ಚನೆ ತುಂಬ ಲೇಟ್ ಆಗೋಯ್ತು. ನಮ್ದು ಮರ್ತೇ ಬಿಟ್ಟಿದ್ರು. ಆಮೇಲೆ ಮತ್ತೆ ನಾನು ಕುಂಕುಮಾರ್ಚನೆ ಚೀಟಿಯಲ್ಲಿ ಇಟ್ಟಿದ್ದಾರೆ ನೋಡಿ ಅಂತ ಹೇಳಿ ಕೊಟ್ಟು ಕುಂಕುಮಾರ್ಚನೆ ಎಲ್ಲ ಮಾಡಿ ಕೊಟ್ಟರು. ಭಟ್ರು ಮಗ ಒಬ್ರು ಇರ್ತಾರೆ, ಸ್ವಲ್ಪ ದಪ್ಪ ಇದ್ದಾರೆ. ಅವ್ರ ಅಪ್ಪನಂಗೆ ಇದ್ದಾರೆ. ಅವರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರಲ್ಲ ರೀ. ಎಷ್ಟು ಚೆನ್ನಾಗಿ ಎಲ್ಲರ ಹೆಸರು ಹೇಳಿ ರಾಶಿ ನಕ್ಷತ್ರನ ನಮ್ಮ ಎದುರುಗಡೆನೆ ಜೋರಾಗಿ ನಮಗೆ ಕೇಳೋ ಥರ ಹೇಳಿ ಮಾಡ್ತಾರೆ. ಇವತ್ತು ನನಗೆ ನಾನು ಅನ್ಕೊಂಡೆ ಕುಂಕುಮಾರ್ಚನೆ ಇವತ್ತು ಮಾಡ್ಕೊಡಲ್ಲೇನ ನಮ್ಮದು. ಅವರು ಫುಲ್ ಆ ಕಡೆನೇ ಬ್ಯುಸಿ ಆಗಿಬಿಟ್ಟಿದ್ರು ಭಟ್ರುಗಳೆಲ್ಲ. ಇವತ್ತು ಮತ್ತೆ ಯಾವಾಗಲೂ 2 ಭಟ್ರು ಇರ್ತಾರೆ, ಇವತ್ತು 3 ಇದ್ರಾ, 3-4 ಇದ್ರಪ್ಪ, 3-4 ಭಟ್ರುಗಳು ಇದ್ರು. ಎಲ್ಲ ಆ ಕಡೆನೇ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ರು ಅವರು. ಇಲ್ಲಿ ಗಣಪತಿ ಇದ್ರ ಕಡೆ ತುಂಬ ಅಂದರೆ ನಮ್ಮ ಹೋಗಿರೋ ಭಕ್ತಾದಿಗಳ ಕಡೆ ಸ್ವಲ್ಪ ಗಮನ ಕಮ್ಮಿ ಇತ್ತು ಇವತ್ತು. ಯಾಕಂದ್ರೆ ಅವ್ರದ್ದು ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ಅದೇ ನಂಗೆ ಎಂತ ಇದನ್ನಿಸ್ಲಿಲ್ಲ. ಆಮೇಲೆ ನಮ್ಮದು ಕುಂಕುಮಾರ್ಚನೆ ಎಲ್ಲ ಮಾಡಿಕೊಂಡು ಆಮೇಲೆ ಪ್ರಸಾದ ತೊಗೊಂಡು ನಾವು ದೇವಸ್ಥಾನ ಸುತ್ತರಿತಾ ಇದ್ವಿ. ಆಮೇಲೆ ಅಲ್ಲಿ ಅವರು ಪೂಜೆ ಮಾಡಿಸಿದ್ರಲ್ವ, ಅವರು ಫ್ಯಾಮಿಲಿಯರೊಬ್ಬರು ಅಜ್ಜಿ ಕುತ್ಕೊಂಡು ಅವರು ಅದು ಗಣಪತಿದು ಪ್ರಸಾದ ಮಾಡಿಸಿರ್ತಾರೆ. ಚೆನ್ನಾಗಿತ್ತು. ನಮ್ಮಲ್ಲಿ ಮಾಲ್ದಿ ಅಂತಾರೆ ಗೊತ್ತಾ, ಸ್ವಲ್ಪ ಅದೇ ಥರ ಇದೆ. ಗೋಧಿ ರವೆದು ಅನ್ಸುತ್ತೆ, ಅಥವಾ ಕಡಲೆ ಇರುತ್ತೆ ಗೊತ್ತಾ, ಕಡಲೆ ಬೇಳೆನೋ ಕಡಲೆನೋ ಅದ್ರದ್ದು ಪುಡಿ ಮಾಡಿ ಈ ಥರ ಮಾಡ್ತಾರೆ. ಪಂಚಕಜ್ಜಾಯ ಮಾಡ್ತಾರೆ. ಆ ಪಂಚಕಜ್ಜಾಯನ ಕೊಡ್ತಾ ಇದ್ರು. ನಾವೇ ಫಸ್ಟ್ ಹೋದ್ವಿ, ಕರೆದ್ರು ನಮ್ಮನ್ನ, ನಮಗೂ ಕೊಟ್ಟು ಆಶೀರ್ವಾದ ಮಾಡಿದ್ರು ನಮಗೆ. ಅಂದರೆ ನಾವೇ ನಮಸ್ಕಾರ ಮಾಡಲಿಲ್ಲ. ಒಂದು ಹೇಳ್ತೀನಿ, ದೇವಸ್ಥಾನಕ್ಕೆ ಹೋದಾಗ ಯಾರಿಗೂ ನಮಸ್ಕಾರ ಮಾಡಬಾರ್ದಂತೆ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ದೇವರೇ ದೊಡ್ಡವನಂತೆ, ದೇವ್ರ ಎದುರುಗಡೆ ನಾವು ಯಾರಿಗೂ ನಮಸ್ಕಾರ ಮಾಡಬಾರ್ದಂತೆ. ನಾನೊಂದು 2-3 ಸಲ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ನೆನ್ಪಿಟ್ಕೊಳ್ಳಿ, ಯಾರಿಗೂ ನಮಸ್ಕಾರ ಮಾಡಬೇಡಿ. ಕೆಲವೊಂದು ಗೊತ್ತಿರೋದನ್ನ ಹೇಳ್ತೀನಿ. ಆಮೇಲೆ ನಾವು ಹೋದ ತಕ್ಷಣ ನಮಗೆ ಒಳ್ಳೇದಾಗಲಿ ಅಂತ ಹೇಳಿದ್ರು. ಆಮೇಲೆ ನಾವು ಇವರು ಪ್ರಸಾದ ಇವರು ಫಸ್ಟ್ ತಗೊಂಡ್ರು. ಆಮೇಲೆ ನಾನು ತಗೊಂಡೆ. ಮುಂದಿನ ವರ್ಷ ಒಂದು ಗಂಡು ಮಗು ಹಾಕಿನಿ ಅಂತ ಹೇಳಿದ್ರು ನಮಗೆ. ನಂಗೆ ನಗು ಬಂತು. ಆಮೇಲೆ ಇಲ್ಲ, ನಮಗೆ 2 ಮಕ್ಕಳಿದ್ದಾರೆ ಅಂತ ಅಂದೆ. ಹೌದಾ ಅಂದರು. ಆಮೇಲೆ ಇಲ್ಲ, ಮಗಳು ಕೆಲಸ ಮಾಡ್ತಾ ಇದ್ದಾಳೆ ಅಂದೆ. ಹೌದಾ, ನಿಮಗೆ ಹಾಗೆ ಅನ್ಸೋದೇ ಇಲ್ಲ ಅಂತ ಅಂದರು. ನಾನು ನಮ್ಮ ಮನೆಯವ್ರಿಗೆ ಅದೇ ಕೇಳ್ತಿದ್ದೆ, ಹೌದಾ ರೀ, ನಾವು ಹಾಗೆ ಅಷ್ಟು ಕಾಣೋದಿಲ್ವಾ ಅಂತ. ಏನೋ ಹಂಗೆ ಅಂದರು. ಪಾಪ ಒಳ್ಳೇದಾಗಲಿ ಅಂತ ಹೇಳಿ ತುಂಬ ಒಂದು ಒಳ್ಳೆ ಮನಸ್ಸಲ್ಲಿ ಎಂದ ಆಶೀರ್ವಾದ ಮಾಡ್ತಾರೆ ಗೊತ್ತಾ. ನಂಗೆ ಭಾಳ ಅಂದರೆ ಭಾಳ ಖುಷಿ ಆಗೋಯ್ತು ಅವ್ರು ಹಂಗೆ ಆಶೀರ್ವಾದ ಮಾಡಿದ್ದು ನೋಡಿ. ಖುಷಿ ಆಯಿತು ಅಲ್ಲ. ನಿಮಗೇನು ಅನ್ನಿಸ್ತು? ನನಗೆ ಇದು 2nd ಟೈಮ್ ಹಿಂಗೆ ಆಗಿರೋದು. ನಾನು ತಂಗಿ ಮನೆ ಗೃಹ ಪ್ರವೇಶದಲ್ಲಿ, ಶಿಲ್ಪನ್ ಮನೆ ಗೃಹ ಪ್ರವೇಶದಲ್ಲಿ ಸಿರ್ಸಿಗೆ ಹೋಗಿದ್ದೆ. ಅಲ್ಲಿ ಮಾರಿಗುಡಿಗೆ ನಾನು ಅಮ್ಮ ಉಡಿ ಕೊಡೋಕ್ಕೆ ಅಂತ ಹೋಗಿದ್ವಿ. ಆವಾಗ ನನಗೆ ಆಮೇಲೆ ಇದು ಕುಂಕುಮಾರ್ಚನೆಗೆ ಅಲ್ಲಿ ಭಟ್ರು ರಾಶಿ ನಕ್ಷತ್ರ ಕೇಳಿದ್ರು. ನಂಗೆ ನಿಜವಾಗ್ಲೂ ಅವಾಗ ರಾಶಿ ನಕ್ಷತ್ರ ಎಲ್ಲ ಹೇಳಕ್ಕೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ನಮ್ಮ ಲಿಂಗಾಯತ್ರು ಇದರಲ್ಲಿ ಹಾಗೆಲ್ಲ ಕೇಳೋದು ತುಂಬ ಕಮ್ಮಿ, ಅಥವಾ ನಾನು ತಪ್ಪು ಆಗಿರ್ಬೋದೇನೋ ಗೊತ್ತಿಲ್ಲ. ಕೇಳಿದ್ರು, ನಂಗೆ ಅಲ್ಲಿ ಗೊತ್ತಿಲ್ಲ ಭಟ್ರೆ ಅಂದೆ ನಾನು ಅವಾಗ.
ಆಮೇಲೆ ನಮ್ಮ ಅಮ್ಮಂಗೆ ಬೈದರು, ಮದುವೆ ಆಗೋ ಹುಡುಗಿಗೆ ಒಂದು ರಾಶಿ ನಕ್ಷತ್ರ ಹೇಳಬೇಕು ಅಂತ ಹೇಳ್ಕೊಳಕ್ಕಾಗಿಲ್ವಾ ಅಂದ್ಬಿಟ್ರು. ಆವಾಗಲೂ ನಂಗೆ ಎರಡು ಮಕ್ಕಳು ಆಗಿತ್ತು. ನನಗೆ ಅವಾಗ ಒಂದು ಅನುಭವ ಆಗಿತ್ತು. ಇವತ್ತು ನನಗೆ ಅಜ್ಜಿ ಹಂಗೆ ಅಂತಿದ್ದು ನಂಗೆ ಒಂದು ತಂಗಿ ಒಂದ್ಸಲ ಆಶ್ಚರ್ಯ ಆಯ್ತು. ನಾನು ಅಷ್ಟು ಹೆಂಗೆ ಕಾಣ್ತೀನ ಅಂತ ನನಗೆ ಒಂದ್ಸಲ ಆಶ್ಚರ್ಯ ಆಯಿತು. ಅಥವಾ ಪಾಪ ಅಜ್ಜಿ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಏನೋ ನಂಗೆ ಗೊತ್ತಿಲ್ಲ. ಆದರೆ ನಂಗೆ ಖುಷಿ ಆಯಿತು ಅಲ್ವಾ, ಹಾಗೆ ಅಲ್ವಾ. ಈಗ ನಮಗೆ ವಯಸ್ಸಾಗಿದೆ ಅಂತ ನಾವು ಅನ್ಕೊತೀವಿ, ಯಾರಾದರೂ ಹಂಗೆ ಅಷ್ಟಾಗಿಲ್ಲ ಅಂದಾಗ ಒಂಥರ ಖುಷಿ ಅನಿಸುತ್ತೆ. ಅದು ನನಗೆ ಇವತ್ತು ಹಂಗೆ ಅನ್ನಿಸ್ತು. ದೇವಸ್ಥಾನದಲ್ಲಿ ನನಗೆ ಅಜ್ಜಿ ಹೇಳಿದ್ದು ನೋಡಿ ಖುಷಿ ಆಯಿತು. ಪಾಪ ಅವ್ರು ಏನು ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ. ನಾನು ಅದನ್ನು ಅವ್ರು ಹೇಳಿದ್ರಲ್ಲ ಅದನ್ನು ಹಾಗೆ ವೀಡಿಯೋದಲ್ಲಿ ಹೇಳಿದೆ. ಮತ್ತು ಯಾರು ಏನೂ ನೆಗೆಟಿವ್ ಕಮೆಂಟ್ ಹಾಕಬೇಡಿ. ಅವ್ರು ಹೇಳಿದ್ದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡಿದೆ ಅಷ್ಟೇ. ಹಾಗೆ ನಾವು ಕೂಡ ಈಗ ಊರ ಕಡೆ ಹೊರಟ್ವಿ. ಹಾಗೆಯೇ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.